ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಅಪ್ಪ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೆಯ ವಾಕ್ಯ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಪ್ರಿಯರೇ, ನಾವು ಓದಿಕೊಂಡಂತೆ ಈ ವಾಕ್ಯ ಭಾಗವನ್ನು ಆಧಾರ ಮಾಡಿಕೊಂಡು ಧ್ಯಾನಿಸುವಾಗ, ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಅವನು ನಿರ್ಮಲ ಚಿತ್ತನಾಗಿಯೇ ಇದ್ದನು. ಆದರೆ ದೇವರಿಗೆ ಅವಿಧೇಯನಾಗಿ ಪಾಪ ಮಾಡಿದಾಗ ಅವನ ಹೃದಯವು ಅಶುದ್ಧವಾಯಿತು. ಈ ಹೃದಯದಲ್ಲಿ ಎಲ್ಲ ರೀತಿಯಾದಂಥ ಪಾಪವು ತುಂಬಿಕೊಂಡಿತು. ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ, ಅತಿಯಾಸೆ, ದ್ರವ್ಯಾಸೆ, ಹಣದಾಸೆ, ಕೋಪ, ಕ್ರೋಧ, ಮದ, ಮಾತ್ಸರ್ಯ ಎಲ್ಲವೂ ಕೂಡ ತುಂಬಿಕೊಂಡು ಮನುಷ್ಯನನ್ನು ಹಾಳು ಮಾಡಿತು. ಮನುಷ್ಯನು ನಿತ್ಯ ದಂಡನೆಗೆ ಗುರಿಯಾದನು, ಮರಣಕ್ಕೆ ಯೋಗ್ಯನಾದನು. ಆದರೆ ಈ ಮನುಷ್ಯನನ್ನು ದುರವಸ್ಥೆಯಿಂದ ತಪ್ಪಿಸುವುದಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಡುವುದಾದರೆ ದೇವರು ನಿಮ್ಮನ್ನು ಎಲ್ಲ ಮೋಸಗಳಿಂದಲೂ ಪಾಪದ ಒಂದು ದಾಸತ್ವದಿಂದಲೂ ಬಿಡಿಸುವನಾಗಿದ್ದಾನೆ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ಆತನು ನಂಬಿಕಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧೀಕರಿಸುವನು. ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ. ಆದುದರಿಂದ ಈ ದಿನವೇ ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆ ಒಂದು ಪಾಪ ಪರಿಹಾರವನ್ನು ಹೊಂದಿಕೊಂಡು ನಿತ್ಯ ಜೀವವನ್ನು ಹೊಂದಿಕೊಳ್ಳುವಾಗ ದೇವರ ಆ ಒಂದು ಕೃಪೆಯಿಂದ ನಿರ್ಮಲ ಚಿತ್ತ ನಮಗೆ ದೊರಕುವಂಥದ್ದಾಗಿದೆ. ಆ ನಿರ್ಮಲ ಚಿತ್ತ ನಮಗೆ ಸಿಗುವಾಗ ನಾವು ದೇವರನ್ನು ನೋಡುವವರಾಗಿದ್ದೇವೆ. ಹೀಗೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನೀವು ಕೂಡ ನಿರ್ಮಲ ಚಿತ್ತವನ್ನು ಹೊಂದಿಕೊಂಡು ದೇವರನ್ನು ನೋಡಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ.